ಮಾಡ್ತೇನೆ. ಇಲ್ಲಿ ಈ ಸರ್ವಕಾಲಿಕ ಸತ್ಯ, ಲಿಂಗಾಯತರು ಇರ್ಬೋದು, ಎರಡನೇ ಸ್ಥಾನದಲ್ಲಿ ಒಕ್ಕಲಿಗರು ಇರ್ಬೋದು, ತದನಂತರ ಬರ್ತಕ್ಕಂಥ ಬೇರೆ ಬೇರೆ ಜಾತಿಗಳು, ಇದು ಎಲ್ಲರಿಗೂ ಗೊತ್ತಿರುವಂತ ಇದೊಂದು ರೀತಿ ಓಪನ್ ಸೀಕ್ರೆಟ್, ಒಂದು ತೆರೆದ ಸತ್ಯ ಇದು. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ರೀತಿ ಗೊಂದಲಮಯ ವಾತಾವರಣ ಸೃಷ್ಟಿ ಆಗಿದೆ. ಇದು ಬೇಕಾಗಿತ್ತ? ಇವತ್ತು ಕೂಡ ಅವರು ಹೇಳ್ತಾರೆ, ಇಲ್ಲ ಇಲ್ಲ ನಾವು ಜಾತಿ ಗಣತಿ ಮಾಡ್ಲಿಲ್ಲ, ನಾವು ಒಂದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಮೀಕ್ಷೆ ಮಾಡಿದ್ವಿ ಅಂತ. ಆದ್ರೆ ಅದೇ ಅವರು ಹೇಳ್ತಾರೆ, ಎಲ್ಲಾ ಕಡೆ ಬ್ರ್ಯಾಂಡ್ ಮಾಡ್ತಾರೆ ಸರ್ಕಾರದ ಮುಖ್ಯಮಂತ್ರಿಗಳು, ಮತ್ತೆ ಎಲ್ಲರೂ ಕೂಡ ಹೇಳ್ತಾರೆ ಇಲ್ಲ ಇಲ್ಲ ಇದು ಜಾತಿ ಗಣತಿ. ಆದ್ರೆ ಅದನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಹೇಳ್ತಾರೆ ಇದು ಜಾತಿ ಗಣತಿ ಅಲ್ಲ ಅಂತ. ಇದು ಬೇಕಾಗಿತ್ತ? 600 ಕೋಟಿ ರೂಪಾಯಿ ಸರ್ಕಾರದ ಹಣವನ್ನ ಖರ್ಚು ಮಾಡಿ ಇದೆಲ್ಲ ಮಾಡಿ ಆಯ್ತು. ಈಗ ಅಲ್ಲಿ ಎಷ್ಟು ಜನ ನಾವೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ಳೋದು. ನನಗ್ ಗೊತ್ತಿದ್ದಂಗೆ ನಮ್ಮ ಮನೆಗಾಗ್ಲಿ ಅಥವಾ ನಮ್ಮ ಸಂಬಂಧಿಕರು ಅಥವಾ ನಮ್ಗೆ ಗೊತ್ತಿರೋ ಯಾರೇ ಮನೆಗಾಗ್ಲಿ ಆ ಜಾತಿ ಗಣತಿ ಮಾಡಿರೋರು ಹೋಗಿ ಮಾಡಿರುವಂತ ಉದಾಹರಣೆ ಇಲ್ಲ. ಹಾಗಾಗಿ ಈ ರೀತಿ ಗೊಂದಲ ಸೃಷ್ಟಿ ಮಾಡುವಂಥದ್ದು ಯಾಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ಬೇಕು ಅಂತ ಹೇಳಿದ್ರೆ, ಈ ರೀತಿ ಸಮುದಾಯ ಸಂಕಷ್ಟದಲ್ಲಿದ್ದಾಗ ನಮ್ಗೆ ಮೊದಲು ಕಾಣೋದು ಹೋರಾಟ ಮನೋಭಾವ ಇರ್ತಕ್ಕಂಥ ನಮ್ಮ ನಂಜಾವಧೂತ ಶ್ರೀಗಳು. ಎಲ್ಲ ಒಂದ್ ಕಡೆ ಈಗಾಗಲೇ ಅವರು ಆಲೋಚನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಇದನ್ನ ತೆಗೆದುಕೊಂಡು ಹೋಗ್ಬೇಕು. ಈಗಾಗಲೇ ಏನ್ ನಮ್ಮ ಲಿಂಗಾಯತರು ಮತ್ತೆ ವೀರಶೈವ ಲಿಂಗಾಯತ ಸಮಾಜದವರು ಕೂತ್ಕೊಂಡು ಆ ಸ್ವಾಮೀಜಿಗಳು ಸ್ಪಷ್ಟವಾದ ಸಮಾಜಕ್ಕೆ ಸಂದೇಶ ಕೊಟ್ಟಿದ್ದಾರೆ, ಇದ್ರ ವಿರುದ್ಧ ಒಂದು ಪ್ರಬಲವಾದಂತಹ ಹೋರಾಟ ಆಗ್ಬೇಕಾಗತ್ತೆ ಅಂತೇಳಿ. ಹಾಗಾಗಿ ನಾವು ಕೂಡ ಸ್ವಾಮೀಜಿಗಳ ಒಂದು ಆದೇಶಕ್ಕೆ ಕಾಯ್ತಾ ಇದ್ದೇವೆ. ಇದನ್ನ ಯಾವ ರೀತಿ ನಾವು ಇದನ್ನ ಮಾಡಬೇಕು, ಯಾವ ರೀತಿ ಹೋರಾಟ ಮಾಡ್ಬೇಕು, ಮತ್ತೆ ಯಾವ ರೀತಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು ಅಂತ ಹೇಳಿ. ಯಾಕೆಂದ್ರೆ ಶಾಂತವಾಗಿದ್ದಂತ ತಿಳಿ ನೀರನ್ನ ಅದನ್ನ ಕಲಕಿ ಬಗಡ ಮಾಡುವಂತ ವ್ಯವಸ್ಥೆ ಇದೆಯಲ್ಲ, ನಾವೆಲ್ಲ ಅಣ್ಣ ತಮ್ಮಗಳ ತರ ಬದುಕೊಂಡು ಹೋಗ್ತಾರಂತದ್ದು ಜಾತಿ ವ್ಯವಸ್ಥೆನಲ್ಲಿ. ಅದನ್ನ ಬಿಟ್ಬಿಟ್ಟು ಅದನ್ನ ಕಲಕಿ ಇವತ್ತು ನಮ್ಮ ಮಧ್ಯೆ ಬೇರೆ ಬೇರೆ ರೀತಿ ನಮ್ಮಲ್ಲಿ ಏನೂ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ಒಕ್ಕಲಿಗರು ಜನಸಂಖ್ಯೆನಲ್ಲಿ ನಾವು 2ನೇ ಸ್ಥಾನದಲ್ಲಿ ಇದ್ದೀವಿ. ಅವ್ರು ಏನು ಬರ್ಕೊಂಡು ಏನು ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ. ಆದ್ರೆ ಇವತ್ತು ಮೀಸಲಾತಿಗಾಗಿ ಅಂತ ಹೇಳಿದಾಗ ನಾವೆಲ್ಲ ಎಚ್ಚೆತ್ಕೋಬೇಕಾಗತ್ತೆ. ಈಗ ಯಾರನ್ನು ನಾವು ಇಲ್ಲಿವರೆಗೆ ಸ್ವಾಮೀಜಿ ಅಲ್ಪಸಂಖ್ಯಾತರು ಅಂತ ಕರೀತಾ ಇದ್ವಿ. ಆಶ್ಚರ್ಯ ಏನಂತ ಹೇಳಿದ್ರೆ 75 ಲಕ್ಷ ಜನಸಂಖ್ಯೆ ಇದೆ ಅಂತ ಹೇಳಿ 75 ಲಕ್ಷ ಜನಸಂಖ್ಯೆ ಇರೋರು ಅಲ್ಪಸಂಖ್ಯಾತರು ಹೇಗಾಗ್ತಾರೆ? ಒಕ್ಕಲಿಗ ಕುಂಚಿಟಿಗ ಒಕ್ಕಲಿಗ ಉಪಜಾತಿಗಳು ಏನಿದಾವೆ ಇವೆಲ್ಲ ಸೇರಿ 60 ಲಕ್ಷ ಜನಸಂಖ್ಯೆ ಸುಧಾರ ತೋರಿಸಿದ್ದಾರೆ. ಹಾಗಾದ್ರೆ ಇಲ್ಲಿ ಅಲ್ಪಸಂಖ್ಯಾತರು ಯಾರು? ಒಕ್ಕಲಿಗರ ಅಥವಾ ಮುಸಲ್ಮಾನರ ಅಥವಾ ಲಿಂಗಾಯತರ ಯಾರು ಅಂತ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾನು ಸ್ವಾಮೀಜಿಗಳಲ್ಲಿ ಒಂದು ಅವರ ಪದಾರ್ವಿಂದಗಳಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ, ಇದು ಸಂಕಷ್ಟದ ಸಮಯ, ಸಮುದಾಯಕ್ಕೆ ವಿಶೇಷವಾಗಿ ಸಂಕಷ್ಟದ ಸಮಯ ಇದೆ. ಯಾವ ರೀತಿ ತಾವು ಈ ಸಮುದಾಯಕ್ಕೆ, ಈ ಭಾಗದ ರೈತರಿಗೆ ಒಂದು ಪರವಾಗಿ ಹೋರಾಟ ಮಾಡಿ ಒಂದು ನೀರಾವರಿ ಅವರ ಒಂದು ಆತ್ಮವಿಶ್ವಾಸದ ಸಂಕೇತ. ಇವತ್ತು ನಮ್ಮ ಸ್ವಾಮೀಜಿಗಳು ರೈತಾಪಿ ಜನರ ಆತ್ಮವಿಶ್ವಾಸದ ಸಂಕೇತ. ಏನಾದ್ರೂ ತೊಂದರೆ ಆದ್ರೆ ನಮ್ಮ ಸ್ವಾಮಿಗಳು ಇದ್ದಾರೆ ಅನ್ನೋ ಒಂದು ಧೈರ್ಯ ನಮ್ಮ ರೈತಾಪಿ ಜನಗಳಲ್ಲಿ ಇದೆ. ಹಾಗಾಗಿ ಅದೇ ರೀತಿ ಸಮುದಾಯ ನಮ್ಮ